ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ನಾನು ಮತ್ತೆ ಕಾಣಿಸ್ಕೊತಾ ಇದ್ದೀನಿ ಯೂಟ್ಯೂಬ್ನಲ್ಲಿ. ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು ನಾನು ವೀಡಿಯೋಸ್ನೆಲ್ಲ ಮಾಡಿ ಯೂಟ್ಯೂಬಲ್ಲಿ. ತುಂಬ ಜನ ಕೇಳ್ತಾಯಿದ್ರು, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಯೂಟ್ಯೂಬ್ನ ನಿಲ್ಲಿಸ್ಬಿಟ್ಯಾ, ಇನ್ನೂ ಮಾಡೋದೇ ಇಲ್ವಾ ಅಂತ ತುಂಬ ಪ್ರಶ್ನೆಗಳು ಬಂತು. ತುಂಬ ಜನ ಫೋನ್ ಮಾಡಿ ಎಲ್ಲ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಎಲ್ಲ ಕೇಳಿದ್ರು. ತುಂಬ ಖುಷಿ ಆಯಿತು. ಹಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ ಏನಕ್ಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ. ಆ್ಯಂಡ್ ಅವರೆಲ್ರಿಗೂ ಕೂಡ ನಾನು ಇವತ್ತು ಉತ್ತರ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ಮುಖಾಂತರ ಒಂದು ಹೊಸ ವಿಷಯನೂ ಕೂಡ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಯಾಕೆ ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಹಲವಾರು ರೀತಿಯ ಆರೋಗ್ಯದ ಸಮಸ್ಯೆಗಳು ಎದುರಾಗಿತ್ತು. ಆದ್ದರಿಂದ ವಿಡಿಯೋನ ನಾನು ಮಾಡೋದಕ್ಕಾಗಿರಲಿಲ್ಲ. ಈಗ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಯಿತಾ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳೋದಕ್ಕಾಗಲ್ಲ, ಮತ್ತೆ ಬರ್ಬೋದು. ಯಾವುದು ಕೂಡ ಶಾಶ್ವತ ಅಲ್ಲ. ಹಾಗಂತ ಹೇಳಿ ಮುಂದುವರಿಲೇಬೇಕಾಗುತ್ತೆ ನಾವು. ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಹಾಗಂತ ಹೇಳಿಬಿಟ್ಟು ಅದೇ ವಿಷಯದಲ್ಲಿ, ಅದೇ ಅನಾರೋಗ್ಯದಲ್ಲಿ ಸ್ಟಕ್ ಆನ್ ಆಗಿರೋದು ನನಗೆ ಇಷ್ಟ ಆಗಲಿಲ್ಲ. ತುಂಬ ತಿಂಗಳುಗಳೇ ಆಗೋಯಿತು. ನನ್ನ ಚಾನಲ್ ಡಿಲೀಟ್ ಆಗೋಯಿತು. ಅದೊಂದು ನನಗೆ ಬೇಜಾರು ವಿಷಯ. ಹೊಸ ಚಾನಲ್ ಮಾಡಿ ಸಬ್ಸ್ಕ್ರೈಬರ್ಸು ಬೇಗ ಒಂದು ವಾರಕ್ಕೇ 200 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಆದರೂ ಖುಷಿ ವಿಷಯನೇ. ಆದರೆ ಮೊದಲನೇ ಚಾನಲ್ಲು ಡಿಲೀಟ್ ಆಗಿದ್ದು ಆ್ಯಂಡ್ ಅದರಲ್ಲಿದ್ದಂತಹ ನನ್ನ ಸಾವಿರಾರು ಫ್ಯಾಮಿಲಿನ ಕಳ್ಕೊಂಡೆ ಅನ್ನೋ ಒಂದು ಬೇಜಾರು ನನ್ನ ಮನಸ್ಸಲ್ಲಿ ಕಾಡ್ತಾನೇ ಇತ್ತು. ಅದೊಂದು ವಿಷಯಕ್ಕೂ ಕೂಡ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಮತ್ತೆ ಅದೇ ಫ್ಯಾಮಿಲಿನ ನಾನು ಅದೇ ಜನಗಳನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಮತ್ತೆ ಬರ್ತಾ ಇದ್ದೀನಿ ಹೊಸ ಚಾನಲಲ್ಲಿ, ಈ ಚಾನಲಲ್ಲಿ. ಹಾಗೂ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದು, ನೀವು ತಮ್ಮನೇಲಿ ನೋಡಿದ ಹಾಗೆ ಹೊಸ ಚಾನಲಲ್ಲಿ ನಾನು ಬರ್ತಾಯಿದ್ದೀನಿ. ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಮೊದಲಿದ್ದ ಚಾನಲ್ಗೆ ಹೇಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನನಗೆ ಸಹಕರಿಸಿದ್ರು, ಹಾಗೆ ಮುಂದೆ ನಾನು ಮಾಡ್ತಾ ಇರೋವಂತಹ ಕೆಲಸಕ್ಕೆ ನೀವು ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಚಾನಲಲ್ಲೇ ವೀಡಿಯೋಸ್ ಮಾಡ್ತಾ ಇಲ್ಲ, ಹೊಸ ಚಾನಲಲ್ಲೇ ಏನು ಮಾಡ್ತಾಳೆ ಅಂತ ಅಂದ್ಕೋಬಹುದು. ಆದರೆ ಇನ್ನು ಮುಂದೆ ಈಗ ಆಗ್ತಾ ಇತ್ತಲ್ಲ ಆ ರೀತಿ ನಿಲ್ಲೋದಿಲ್ಲ ವೀಡಿಯೋಸ್ ಯಾವುದೂ ಕೂಡ. ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಆ ಭರವಸೆನ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ನಾನು ಖಂಡಿತವಾಗ್ಲೂ ರೀಚ್ ಮಾಡ್ತೀನಿ. ನಿಮಗೆ ಯಾವ ಮೋಸನೂ ಕೂಡ ಇದರಿಂದ ನಾನು ಮಾಡೋದಿಲ್ಲ. ಹೊಸ ಚಾನಲ್ಲು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಹೊಸ ಚಾನಲಿಂದ ಈ ಚಾನಲ್ನ ನಾನು ಡಿಲೀಟ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಈ ಚಾನಲಲ್ಲೂ ಕೂಡ ನಾನು ಹೇಗೆ ನಾರ್ಮಲಾಗಿ ಮೊದಲೆಲ್ಲ ನನ್ನ ವ್ಲಾಗ್ಸು, ರೊಟೀನ್ಸು ಎಲ್ಲನೂ ಕೂಡ ಹಂಚ್ಕೋತಾ ಇದ್ದೆ ನಿಮ್ಮ ಹತ್ರ, ನನ್ನ ಆಗು ಹೋಗೋಗಳನ್ನ. ಹಾಗೇ ಈ ಚಾನಲಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇನ್ನೊಂದು ಚಾನಲಲ್ಲಿ ಆಲ್ರೆಡಿ ನಿಮಗೆ ನನ್ನ ಬದಲಾವಣೆ ಕಾಣಿಸ್ತಾ ಇದೆ. ಸೊ ಇನ್ನೊಂದು ಚಾನಲ್ ಬಂದುಬಿಟ್ಟು ನನ್ನ ಹೊಸ ದಾರಿ, ಹೊಸ ಪ್ರಯತ್ನ, ಹೊಸ ಹೆಜ್ಜೆ ಅಂತಲೇ ಹೇಳಬಹುದು. ನನ್ನ ಈ ಹೊಸ ಪ್ರಯತ್ನದ ಹೆಸರು, ಆ ಚಾನಲ್ನ ಹೆಸರು ನಿತ್ಯ ಗೀತಜ್ಞಾನ ಅಂತ ಹೇಳಿಬಿಟ್ಟು. ಸೊ ಹೆಸರಲ್ಲೇ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ನಿತ್ಯ ಗೀತಜ್ಞಾನ ಚಾನೆಲ್ನಲ್ಲಿ ನಾನು ಭಗವದ್ಗೀತೆಯನ್ನು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದೀನಿ. ತುಂಬ ಜನಕ್ಕೆ ಭಗವದ್ಗೀತೆ ಮೇಲೆ ಆಸಕ್ತಿ ಇರೋದಿಲ್ಲ. ಆ್ಯಂಡ್ ಆಸಕ್ತಿ ಇದ್ರೂ ಕೂಡ ಅವ್ರಿಗೆ ಭಗವದ್ಗೀತೆನ ಓದೋಷ್ಟು ನಾಲೆಡ್ಜ್ ಇರೋದಿಲ್ಲ. ಓದಿದ್ರೂ ಅರ್ಥ ಮಾಡ್ಕೊಳ್ಳೋವಂತಹ ಕೆಪಾಸಿಟಿ ಕೆಲವೊಬ್ಬರಿಗೆ ಇರೋದಿಲ್ಲ. ಓದೋದಕ್ಕೆ ಸಮಯ ಇಲ್ಲದೆ ಇರಬಹುದು, ಅಥವಾ ಓದೋದಕ್ಕೆ ಬರದೇ ಇರಬಹುದು. ಬಟ್ ತುಂಬ ಆಸೆ ಇರುತ್ತೆ ಭಗವದ್ಗೀತೆನ ಓದಬೇಕು, ಅದರಲ್ಲಿರೋ ವಿಷಯಗಳನ್ನ ತಿಳ್ಕೋಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಮುಂದೆ
ಭಗವದ್ಗೀತೆನ ನನ್ನ ಮೂಲಕ ನಿಮಗೆ ತಿಳಿಸೋ ಒಂದು ಕೆಲಸನ ನಾನು ಮಾಡ್ತಾ ಇದ್ದೀನಿ. ಅದಕ್ಕಾಗಿಯೇ ನಾನು ನಿತ್ಯ ಗೀತಜ್ಞಾನ ಅನ್ನೋ ಹೊಸ ಚಾನಲ್ನ ಶುರು ಮಾಡಿದ್ದೀನಿ. ಈ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ ಎಲ್ಲವೂ ಕೂಡ ತುಂಬ ಮುಖ್ಯ. ನೀವಿಲ್ಲದೆ ನಾನಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಆ ಚಾನಲ್ನ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಹೋಗಿಬಿಟ್ಟು ಡೈರೆಕ್ಟಾಗಿ ನೀವು ಆ ಲಿಂಕ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಆ ಚಾನಲಲ್ಲಿ ಹೊಸ ವೀಡಿಯೋಸು ನಾಳಿದ್ದು ಬರುವಂತಹ ಕೃಷ್ಣ ಜನ್ಮಾಷ್ಟಮಿ ದಿನದಿಂದ ಆಗಸ್ಟ್ 16ರಿಂದ ವಿಡಿಯೋಸ್ಗಳು ಶುರು ಆಗುತ್ತೆ. ಸೊ ಅವತ್ತಿನಿಂದ ನೀವು ಪ್ರತಿನಿತ್ಯವೂ ಕೂಡ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳ ಎಲ್ಲ ಶ್ಲೋಕದ ಅರ್ಥವನ್ನು ಕೂಡ ನೀವು ತಿಳ್ಕೊಬಹುದು. ತುಂಬ ನೀಟಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡುವಂತಹ ಒಂದು ಹೊಸ ಪ್ರಯತ್ನಕ್ಕೆ ಮುನ್ನಡಿ ಬರಿತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನಗೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದು ನನ್ನಲ್ಲಾಗಿರುವಂತಹ ಅತಿ ದೊಡ್ಡ ಬದಲಾವಣೆ. ಮೊದಲು ನಾನು ಈ ರೀತಿ ಇರಲಿಲ್ಲ. ನನ್ನಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ ಈ ಒಂದು ಸಣ್ಣ ಗ್ಯಾಪಲ್ಲಿ. ಈಗ ವಿಡಿಯೋಸ್ ಮಾಡಿದೆ ಏನೋ ಒಂದು ಗ್ಯಾಪ್ ಇತ್ತು. ತುಂಬ ವಿಷಯಗಳು ನಡೆದಿದ್ದಾವೆ ಜೀವನದಲ್ಲಿ. ಸೊ ಎಲ್ಲ ವಿಷಯಗಳಿಂದ ನನ್ನಲ್ಲಿ ತುಂಬ ಹಲವಾರು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಯಲ್ಲಿ ಈ ನನ್ನ ಭಕ್ತಿ ಧ್ಯಾನವೂ ಕೂಡ ಒಂದು. ಸೊ ಭಕ್ತಿಯಲ್ಲಿ, ಧ್ಯಾನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಅದೇ ನನ್ನ ಜೀವನದ ಅತಿ ದೊಡ್ಡ ಬದಲಾವಣೆ. ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರುವಂತಹ ಅತಿ ದೊಡ್ಡ ಕೆಲಸ ಅಂತ ಹೇಳಿ, ಒಳ್ಳೆ ನಿರ್ಧಾರ ಅಂತ ಹೇಳಿ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಆಧ್ಯಾತ್ಮದತ್ತ ನನ್ನ ಒಲವನ್ನು ನಾನು ಬೆಳೆಸ್ಕೊಂಡಿರೋದು. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಕೂಡ ನನಗೆ ಬೇಕೇ ಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಚಾನಲ್ ಗಾಯ್ಸ್ ಗ್ರೇಟ್ ವರ್ಲ್ಡ್ ಏನಿದೆ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಭಗವದ್ಗೀತೆ ಎಲ್ಲ ವಿಷಯಗಳ ಪರಿಚಯ ಆಗಬೇಕು ಅಂತ ಅಂದ್ಕೊಂಡಿರೋದಕ್ಕೋಸ್ಕರ ನನ್ನ ಮತ್ತೊಂದು ಹೊಸ ಚಾನಲ್ಲು ನಿತ್ಯ ಗೀತಜ್ಞಾನ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ರೆಗ್ಯುಲರ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.